ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ ಮಹಿಳಾ ಘಟಕದ ಗೌರವಾಧ್ಯಕ್ಷರು. ಇವತ್ತು ರೇಣುಕಾಚಾರ್ಯ ಜಯಂತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯರು ರೇವಣಸಿದ್ಧ ಶಿವಾಚಾರ್ಯರು ಹಾಗೂ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ರೇಣುಕಾಚಾರ್ಯ ಜಯಂತಿ ಅಧ್ಯಕ್ಷರು ಹಾಗೂ ಜಯಂತ್ಯೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಸುಮಾರು ಒಂದು ತಿಂಗಳಿಂದ ಸತತವಾಗಿ ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಅವ್ರೇನು ಕಷ್ಟಪಟ್ಟು ಇವತ್ತು ಕಲಬುರಗಿ ನಗರದಲ್ಲಿ ಪ್ರತಿಯೊಬ್ಬರ ಮನೆಗೂ ತಲುಪುವ ಹಾಗೆ ಓಡಾಡಿ ಈ ರೇಣುಕಾ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿಯೂ ಕೂಡ ರೇಣುಕಾಚಾರ್ಯ ಜಯಂತಿಯನ್ನು ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಕ್ಕಿಂತ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಾಗಿ ಆಚರಿಸ್ತೀವಂತ ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಕಲಬುರಗಿ ಜನತೆಗೂ ಕೂಡ ನಾನು ಎಲ್ಲರಿಗೂ ಇಡೀ ಕಲಬುರಗಿ ಜಿಲ್ಲೆಯ ಜನತೆ ಕೂಡ ಇವತ್ತು ರೇಣುಕಾಚಾರ್ಯರ ಜಯಂತಿಗೆ ಸಾಕಷ್ಟು ಮಹಿಳೆಯರು ಕೂಡ 1008 ಕುಂಭಮೇಳ ಹಾಗೂ ಡೊಳ್ಳು ಕುಣಿತ ಆಮೇಲೆ ನಮ್ಮ ಜಂಗಮ ಸಮಾಜದ ಮಹಿಳೆಯರು ಕೂಡ ತುಂಬ ಖುಷಿಯಾಗಿ ಇವತ್ತು ಅವರು ಒಂದು ನೃತ್ಯ ಮಾಡೋ ಮುಖಾಂತರ ರ್ಯಾಲಿಯನ್ನು ರೇಣುಕಾಚಾರ್ಯರ ಮೂರ್ತಿ ಎದುರು ಎಲ್ಲರೂ ಅತಿ ಉತ್ಸಾಹದಿಂದ ಇವತ್ತು ಇದಕ್ಕೆ ವೀರಶೈವ ಕಲ್ಯಾಣ ಮಂಟಪಕ್ಕೆ ಬಂದು ತಲುಪಿದೆ. ಆ ಕಾರಣಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಮಹಿಳೆಯರಿಗೂ ಅಣ್ಣ ತಮ್ಮಂದಿರಿಗೂ ಹಾಗೂ ಕಲಬುರಗಿ ನಗರದ ಎಲ್ಲ ಜನತೆಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ರೇಣುಕಾಚಾರ್ಯರ 2025ನೇ ಜಯಂತ್ಯೋತ್ಸವ ಸಮಿತಿ ಹಾಗೂ ಗೌರವಾಧ್ಯಕ್ಷರಾದ ಪರಮ ಪೂಜ್ಯ ರೇವಣಸಿದ್ಧ ಶಿವಾಚಾರ್ಯರ ಹಾಗೂ ಜ್ಯೋತಿ ಅಕ್ಕ ಮರುಗುಳವರ ದಿವ್ಯ ನೇತೃತ್ವದಲ್ಲಿ ಇವತ್ತಿನ ದಿನ ಬಹಳ ಭವ್ಯವಾಗಿ ಮತ್ತು ಸನಾತನ ಧರ್ಮದ ಒಂದು ಆಚಾರ ವಿಚಾರಗಳ ಮೇಲೆ ಇವತ್ತಿನ ದಿನ ನಾವು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ವೀರಶೈವ ಧರ್ಮದ ಸಂಸ್ಥಾಪಕರಾದ ಜಗದ್ಗುರು ರೇಣುಕಾಚಾರ್ಯರ ಒಂದು ಜಯಂತಿಯನ್ನು ನಾವು ಎಲ್ಲ ಸಮಾಜದ ಮುಖಂಡರನ್ನು, ವೀರಶೈವರನ್ನು ಎಲ್ಲರನ್ನ ತೆಗೆದುಕೊಂಡು ಎಲ್ಲರನ್ನ ಒಂದು ಸಮಿತಿ ಮಾಡಿ ಈ ಒಂದು ಬಹಳ ವಿಜೃಂಭಣೆಯಿಂದ ಮತ್ತು ಎಲ್ಲರಿಗೂ ಮನಮುಟ್ಟುವ ಹಾಗೆ ಈ ಜಯಂತ್ಯೋತ್ಸವದ ಸನಾತನ ಧರ್ಮದ ಒಂದು ಆಚಾರ ವಿಚಾರಗಳ ಮೇಲೆ ಇವತ್ತಿನ ದಿನ ನಾವು ಎಲ್ಲ ಸಮಿತಿ ಮತ್ತು ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಬಂಧುಗಳೇ, ಇವತ್ತಿನ ದಿನ ನಮಗೇನು ಸಂತೋಷ ಆಗ್ತದೆ ಅಂದರೆ ಪರಮ ಪೂಜ್ಯರಾಗಿರುವ ಜಗದ್ಗುರು ರೇಣುಕಾಚಾರ್ಯರು ಹೇಳಿರುವಂತೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವೆಲ್ಲರೂ ವೀರಶೈವ ಧರ್ಮವನ್ನು ಎಲ್ಲ ಸಮಾಜದ ಮುಖಂಡರನ್ನು ಒಳಗೊಂಡು ಇದೊಂದು ಜಯಂತ್ಯೋತ್ಸವವನ್ನು ಮಾದರಿಯಾಗಿ ಮಾಡಿದ್ದೇವೆ. ಇನ್ನುಳಿದ ಮುಂದೆ ಬರ್ತಕ್ಕಂಥ ಬಸವ ಜಯಂತಿ ಕೂಡ ನಾವು ಎಲ್ಲ ವೀರಶೈವ ಧರ್ಮದವರು ಸೇರಿಕೊಂಡು ಬಹು ವಿಜೃಂಭಣೆಯಿಂದ ಒಂದು ಐತಿಹಾಸಿಕ ಮೆಸೇಜನ್ನು ದೇಶಕ್ಕೆ ನೀಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಎಂದು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಾನು ವೀರಸ್ವಾಮಿ ನರೋಣ. ನನ್ನ ಹೆಸರು ರಾಚೋಟಯ್ಯ ಸ್ವಾಮಿ ಹಾಗರಗುಂಡಿಗಿ. ಜಗದ್ಗುರು ರೇಣುಕಾಚಾರ್ಯರ ಸಮಿತಿ ಸಮಿತಿಯ ವತಿಯಿಂದ ಎಲ್ಲ ನಮ್ಮದು ಇವತ್ತು ಮಹಾಕುಂಭಮೇಳ ಮತ್ತು ಹಾಗೂ ಇದರ ಕಿರಣ ಬಜಾರ್ಲಿಂತ ಇದರ ವೀರಶೈವ ಕಲ್ಯಾಣ ಮಂಟಪಕ್ಕ ಭರ್ಜರಿ ಮೆರವಣಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಬಂದಿದೆ. ನಮ್ಮ ರೇಣುಕಾಚಾರ್ಯರ ಜಯಂತಿ ಅಂದ್ರೆ ಭಾಳ ಹಳಿ ಕಾಲದ ಇತಿಹಾಸ. ಅವರು ದ್ವಾಪರಯುಗದಲ್ಲಿ ಅವರು ಹುಟ್ಟಿದ್ದಾರೆ. ಆಮೇಲೆ ಇಲ್ಲಿ ತಕ್ಕ ಅವ್ರು ನಮ್ಮ ಕಲಿಯುಗದಲ್ಲ ಬಂದು ಅವರು ಫಸ್ಟ್ ನೇಗಿಲ ಒಂದು ಕಾಡು ಮನುಷ್ಯಗೆ ನೇಗಿಲ ಹೆಂಗೆ ಬಿತ್ತಬೇಕು ಹೆಂಗೆ ಬೆಳಿಬೇಕನ್ನೋದು ತೋರಿಸ್ಕೊಟ್ರು ಮೊದಲ ಆದಿ ಜಗದ್ಗುರು ರೇಣುಕಾಚಾರ್ಯರೇ ಹೇಳ್ಪಟ್ಟತಾನೆ. ಮತ್ತು ಅದ್ರಾಗೆ ಮತ್ತು ಎಲ್ಲ ಕಾಡು ಮನುಷ್ಯರಿಗೆ ಇತ್ತು, ಎಲ್ಲರಿಗೆ ಇತ್ತು. ಬಟ್ ಆದಿ ಮನುಷ್ಯರಿಗೆಲ್ಲ ಒಂದೇ ಎಲ್ಲ ಜಾತಿದವ್ರು ಇರ್ತಾರಲ್ಲೆಲ್ಲ ಅವ್ರು ಏನಂದ್ರು ಗೊತ್ತಿಲ್ಲ ನೋಡ್ರಪ್ಪ, ಜನರೆಲ್ಲ ಒಂದೇ, ಏನು ಆ ಜಾತಿ ಈ ಜಾತಿನೆಲ್ಲ, ಧರ್ಮ ಒಂದೇ, ಕುಲ ಒಂದೇ, ಏನು ಮಾನವ ಧರ್ಮ ಒಂದೇ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಹೇಳಿದರು. ಯಾರು ಹೇಳಿದಿಲ್ಲ ಈ ಮಾತು? ಫಸ್ಟ್ ಪ್ರಥಮವಾಗಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಪ್ರಥಮವಾಗಿ ಇದು ಹೇಳಿ ಮಾತು. ಇಷ್ಟು ಹೇಳಿ ನನ್ನ ಹೆಸರು ವಿಶ್ವನಾಥ್ ಸಾಲಿಮಠ್ ಅಂತ. ಇವತ್ತಿನ ದಿನ ನಾಡಿನ ಸಮಸ್ತ ಜನರಿಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಬುರಗಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ನಗರದ ಚೌಕ್ ಪೊಲೀಸ್ ಸ್ಟೇಷನ್ ವೃತ್ತದಿಂದ ಮಹಾನಗರದ ಹೃದಯ ಭಾಗದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪವರೆಗೂ ಜಗದ್ಗುರು ರೇಣುಕಾಚಾರ್ಯರ 8 ಅಡಿಯ ಕಂಚಿನ ಪುತ್ಳಿಯನ್ನು ಮೂರ್ತಿಗೆ
ಭವ್ಯ ಮೆರವಣಿಗೆ ಮುಖಾಂತರ ಪುರವಂತರು ಹಾಗೂ ಡೊಳ್ಳು, ಹಲಗಿ, ಭಜನಿ ಮತ್ತು ಭಕ್ತಿಗೀತೆಗಳೊಂದಿಗೆ ಇವತ್ತು ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡಿ ಈಗ ತಾನೇ ವೇದಿಕೆ ಮೇಲೆ ಕಾರ್ಯಕ್ರಮ ಆರಂಭವಾಗಿದೆ. ಆದಿ ರೇಣುಕರು ಈಗ ತಾನೇ ತಮಗೆ ತಿಳಿದಂತೆ ಆದಿ ಜನರಿಗೆ ಮಾಂಸವನ್ನು ಬಿಡಿಸಿ ಉತ್ತುವ ಬಿತ್ತುವ ಕಲೆಯನ್ನು ಕಲಿಸಿದಂಥ ಶ್ರೇಷ್ಠತೆ ಯಾರಿಗಾದ್ರು ಇದ್ರೆ ಓದುವ ರೇಣುಕಾಚಾರ್ಯರಿಗೆ ಹೋಗ್ತದೆ. ಹೀಗಾಗಿ ಹಸಿರು ಕ್ರಾಂತಿಯ ಹರಿಕಾರ ನಾವು ಪ್ರಥಮವಾಗಿ ಆಗಿನ ಕಾಲದಲ್ಲಿ ಯಾರಾದರೂ ಮಾಡಿದರೆ ಅದು ಆದಿ ಜಗದ್ಗುರುಗಳು ರೇಣುಕಾಚಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ನಮ್ಮ ತಾಯಂದಿರು 1008 ತಾಯಂದಿರು ಇವತ್ತು ಕುಂಭವನ್ನು ಎತ್ಕೊಂಡು ತಮ್ಮ ತಲೆ ಮೇಲೆ ಹೊರ್ಕೊಂಡು ಇಂಥ ಬಿಸಿಲಿನಲ್ಲಿ ಕೂಡ ಅವರೊಂದು ಕೊಡುಗೆ ಜಯಂತ್ಯೋತ್ಸವಕ್ಕೆ ಬಹಳ ಅಪಾರವಾಗಿದೆ. ವಿಶೇಷವಾಗಿ ನಾನು ಆ ತಾಯಂದಿರಿಗೆ ಈ ಮಾಧ್ಯಮದ ಮುಖಾಂತರ ಸಮಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಜಯಂತ್ಯೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದಂಥ ನಮ್ಮ ಎಲ್ಲ ವೀರಶೈವ ಲಿಂಗಾಯತು ಸಮಾಜ ಹಾಗೂ ನಾನು ಎನ್ನದೇ ಎಲ್ಲ ಸಮಾಜದ ಮುಖಂಡರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತಾ ಮತ್ತೊಮ್ಮೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಶುಭಾಶಯವನ್ನು ತಿಳಿಸಲು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಫಾಲ್ಗುಣ ಶುದ್ಧ ತ್ರಯೋದಶಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕಳೆದ 3 ವರ್ಷಗಳ ಹಿಂದೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಘೋಷಣೆಯಾಗಿದೆ. ಹೀಗಾಗಿ ಕಲಬುರಗಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ನಾ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಇವತ್ತು ಅದ್ಧೂರಿಯಾದಂಥ ಮೆರವಣಿಗೆ ಅರ್ಥಪೂರ್ಣವಂಥ ಕಾರ್ಯಕ್ರಮವಾಗಿದೆ. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಸನ್ಮಂಗಲದ ಆಶೀರ್ವಾದ ಇಡೀ ನಾಡಿನ ಜನತೆ ಮೇಲೆ ಇರಲಿ. ಸಮೃದ್ಧವಾದಂಥ ಮಳೆ ಬಂದು ರೈತನ ಬದುಕು ಹಸನಾಗಲಿ, ಎಲ್ಲರ ಬದುಕು ಸಂಭ್ರಮದಿಂದ, ಸಮೃದ್ಧಿಯಿಂದ, ಸಂತೋಷದಿಂದ ಕೂಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಜಯಂತ್ಯೋತ್ಸವ ಸಮಿತಿಗೆ ಸಹಕರಿಸಿದಂಥ ಎಲ್ಲ ಜಿಲ್ಲಾಡಳಿತಕ್ಕೂ ಮತ್ತು ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ವಂದನೆ ಅಭಿನಂದನೆ ಸಲ್ಲಿಸ್ತೇನೆ. ನಾಗಲಿಂಗಯ್ಯ ಮಠಪತಿ.